ವೆಲ್ಕಮ್ ಬ್ಯಾಕ್ ಗೈಸ್. ಇಷ್ಟರಲ್ಲಿ ಆಲ್ರೆಡಿ ತುಂಬಾ ಕಡೆ ನೀವು MCQs ನ ಬೇಗ ಸಾಲ್ವ್ ಮಾಡೋದು ಹೇಗೆ ಅಂತ ತುಂಬಾ ಕಡೆ ಅಷ್ಟು ಟ್ರಿಕ್ಸ್ ನೋಡಿರ್ತೀರಾ. ಬಟ್ KCET-ಗೆ ಅಂತಾನೆ ಸ್ಪೆಸಿಫಿಕ್ ಒಂದಷ್ಟು ಟ್ರಿಕ್ಸ್ ನಾನು ಯೂಸ್ ಮಾಡೋದು ಅಷ್ಟೇ ಅಲ್ದೇನೆ ಓವರ್ ದ ಲಾಸ್ಟ್ 2 years ಫಾರ್ ಪೀಪಲ್ ಹೂ ಹ್ಯಾವ್ ಟೇಕನ್ ಗೈಡೆನ್ಸ್ ಫ್ರಮ್ ಮೀ. ನಾನು ಅದನ್ನ ಹೇಳಿದ್ದೀನಿ ಅಂಡ್ ಇಟ್ ಹ್ಯಾಸ್ ವರ್ಕ್ಡ್ ಔಟ್ ಆಲ್ಸೋ ಫಾರ್ ದೆಮ್. ಸೊ ಅದನ್ನ ಇವತ್ತು ನಿಮ್ಮ ಮುಂದೆ ಹೇಳಕ್ಕೆ ಒಂದು ಕ್ಲಿಯರ್ ಲಿಸ್ಟ್ ನ ಪ್ರಿಪೇರ್ ಮಾಡಿ ಲೈಕ್ ಕಂಪ್ಲೀಟ್ ಆಗಿ ಎಲ್ಲಾನು ನೀಟಾಗಿ ಒಂದ್ ಕಡೆ ಲಿಸ್ಟ್ ಡೌನ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇಲ್ಲಿ ನಾನೇನೋ ಒಂದಷ್ಟು ಟ್ರಿಕ್ಸ್ ಹೇಳಿ ನೀವು ಅದರಿಂದ ಡೈರೆಕ್ಟ್ ಆಗಿ 0 ಇಂದ 180 ಅಥವಾ 90 ಮಾರ್ಕ್ಸ್ ತೆಗಿತಾ ಇದ್ದೀರಾ, ಡೈರೆಕ್ಟ್ ಆಗಿ 180 ಔಟ್ ಆಫ್ 180 ತೆಗಿತೀರಾ ಅಂತ ಗ್ಯಾರಂಟಿ ಕೊಡಕ್ ಆಗದೆ ಇರ್ಬೋದು. ಬಟ್ ನೀವೇನಾದ್ರೂ 90 ತೆಗಿತಾ ಇದ್ರೆ 90 ಇಂದ 110 ಹೋಗ್ತೀರಾ, ಅಥವಾ 110 ತೆಗಿತಾ ಇದ್ರೆ 130 ಹೋಗ್ತೀರಾ. ಸೊ ಈ ತರ ನೀವು ಇಲ್ಲಿ ಒಂದು 20 ಮಾರ್ಕ್ಸ್ 10 ಮಾರ್ಕ್ಸ್ ಡಿಫ್ರೆನ್ಸ್ ಆದ್ರೂ ನಿಮ್ ರ್ಯಾಂಕ್ಸ್ ಅಲ್ಲಿ 500 to 1000 ಏನು ಇನ್ನೂ ಜಾಸ್ತಿನೇ ಡಿಫ್ರೆನ್ಸ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಸೀರಿಯಸ್ ಆಗಿ ವಿಡಿಯೋನ ಎಂಡ್ ತನಕ ನೋಡಿ. ಸೊ ಸಂಸ್ಕೃತ ಅಲ್ಲಿ ಒಂದು ಶ್ಲೋಕ ಇದೆ, ಯುದ್ಧ ಕಾಲೇ ಶಸ್ತ್ರಾಭ್ಯಾಸಂ ಅಂತ. ಹಂಗಂತ ಅಂದ್ರೆ ಲೈಕ್ ಯುದ್ಧದ ಫೀಲ್ಡ್ ಅಲ್ಲಿ, ವಾರ್ ಫೀಲ್ಡ್ ಅಲ್ಲಿ ನೀವು ಅಲ್ಲಿ ಹೋಗಿ ನಿಮ್ಮ ವೆಪನ್ಸ್ ನ ನೀವು ಟೆಸ್ಟ್ ಮಾಡ್ಕೊಳ್ಳೋದಲ್ಲ, ಲೈಕ್ ಮುಂಚೆನೆ ಟೆಸ್ಟ್ ಮಾಡ್ಕೊಂಡಿರ್ಬೇಕು. ಅದಕ್ಕೋಸ್ಕರ ನೀವು ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಟ್ರಿಕ್ಸ್ ನ ಅಪ್ಲೈ ಮಾಡೋದಕ್ಕಿಂತ ಮುಂಚೆನೆ ಒಂದಷ್ಟು ಮಾಕ್ ಟೆಸ್ಟ್ ನ ತಗೊಂಡು ಈ ಟ್ರಿಕ್ಸ್ ನ ಅಪ್ಲೈ ಮಾಡಿ ಹೆಂಗ್ ವರ್ಕೌಟ್ ಆಗುತ್ತೆ ಅಂತ ನೋಡಿದ್ರೆ ನಿಮ್ಗೆ ಫೆಮಿಲಿಯಾರಿಟಿ ಇರುತ್ತೆ. ಸೊ ಇಲ್ಲಿವರೆಗೂ ನೀವು ಮಾಕ್ ಟೆಸ್ಟ್ ತಗೋತಿಲ್ಲ ಅಂತಂದ್ರೆ ಇವಾಗ್ಲಾದ್ರೂ ತಗೊಂಡು ಈ ಟ್ರಿಕ್ಸ್ ನಲ್ಲಿ ಅಪ್ಲೈ ಮಾಡಿ ನೋಡಿ. ಇದಕ್ಕೆ ನಾನು ರೆಕಮೆಂಡ್ ಮಾಡೋದು ಟೆಸ್ಟ್ ಮೈ ಸ್ಕಿಲ್ಸ್ ನ. ಏನಕ್ಕೆ ಅಂದ್ರೆ ಇವ್ರ ಫಸ್ಟ್ ಮಾಕ್ ಟೆಸ್ಟ್ ಫ್ರೀ ಆಫ್ ಕಾಸ್ಟ್ ಇದೆ. ಟೆಸ್ಟ್ ಮೈ ಸ್ಕಿಲ್ಸ್ ಅನ್ನೋದು ಒಂದು AI ಪವರ್ಡ್ ಪ್ಲಾಟ್ಫಾರ್ಮ್ ಆಗಿದ್ದು, ಇಲ್ಲಿ ಕ್ವಶನ್ಸ್ ಜಸ್ಟ್ PYQs ಮೇಲೆ ಇರಲ್ಲ, PYQs ನ ಅನಲೈಸ್ ಮಾಡಿ ಅದ್ರ ಜೊತೆಗೆ NCERT ಏನೇನು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ ಅಂತ ನೋಡಿ. AI ಕೇಳಿ ಸ್ವಲ್ಪ ಕ್ವಶನ್ಸ್ ನ ಜನರೇಟ್ ಮಾಡಿಸಿ ಕರ್ನಾಟಕ ಟಾಪ್ ಪ್ರೊಫೆಸರ್ಸ್ ಇಂದ ಅದನ್ನ ವೆರಿಫೈ ಕೂಡ ಮಾಡಿಸಿದ್ದಾರೆ. ಅಂಡ್ ಇಲ್ಲಿ ಕ್ವಶನ್ಸ್ KCET ಗೆ ತುಂಬಾನೇ ಅಕ್ಯುರೇಟ್ ಆಗಿದೆ. ಅಂಡ್ ಫಸ್ಟ್ ಮಾಕ್ ಟೆಸ್ಟ್ ಫ್ರೀ ಇರೋದ್ರಿಂದ ಲೈಕ್ ನೀವು ಅದನ್ನ ತಗೊಂಡು ನೀವು ಈ ಟ್ರಿಕ್ಸ್ ನೆಲ್ಲ ಅಪ್ಲೈ ಮಾಡಿ ನೋಡಿದ್ರೆ ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ ಹೌ ಇಟ್ ವರ್ಕ್ಸ್ ಅಂಡ್ ಅದನ್ನ ನಾವು ಎಕ್ಸಾಮ್ ಡೇಲಿ ಏನ್ ಮಾಡಬೇಕು ಅಂತ ಹೇಳಿ. ಅಂಡ್ ಟೆಸ್ಟ್ ಆದ್ಮೇಲೆ ಇವ್ರು ಕೊಡೋ ಫೀಡ್ಬ್ಯಾಕ್ ಒಂದು ಟಾಪ್ ನಾಚ್ ಇದೆ. ಲೈಕ್ ಕಂಪ್ಲೀಟ್ ಆಗಿ ನಿಮ್ಗೆ ಎಲ್ಲೆಲ್ಲಿ ವೀಕ್ನೆಸ್ ಇದೆ, ಎಲ್ಲೆಲ್ಲಿ ವೀಕ್ ಚಾಪ್ಟರ್ಸ್ ಇದೆ ಅಂತೆಲ್ಲ ಹೇಳುತ್ತೆ. ಅಂಡ್ ನಿಮ್ ಪ್ರೀಮಿಯಂ ತಗೊಂಡ್ರೆ ಆ ವೀಕ್ ಚಾಪ್ಟರ್ಸ್ ಮೇಲೆ ಒಂದಷ್ಟು ಪ್ರಾಕ್ಟೀಸ್ ಟೆಸ್ಟ್ ನ ಕೂಡ ಕ್ಯೂರೇಟ್ ಮಾಡ್ಕೊಟ್ಬಿಡುತ್ತೆ. ಸೊ ತಲೆ ಕೆಡ್ಸ್ಕೊಬೇಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿ ಹೋಗ್ಬಿಟ್ಟು ಇವತ್ತೇ ಆ ಫ್ರೀ ಮಾಕ್ ಟೆಸ್ಟ್ ನ ತಗೊಂಡು ನಾನು ಇಲ್ಲಿ ಏನೇನು ಟ್ರಿಕ್ಸ್ ಹೇಳ್ತೀನಿ ಅದನ್ನೆಲ್ಲ ಅಪ್ಲೈ ಮಾಡಿ ನಿಮ್ ಪ್ರಿಪರೇಷನ್ ಎಲ್ಲಿದೆ ಅಂತ ನೀವು ಚೆಕ್ ಮಾಡಿ. ಸೊ ಇವಾಗ ಟ್ರಿಕ್ಸ್ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ ಒನ್ ಬಂದು ಆಬ್ವಿಯಸ್ಲಿ ಎಲಿಮಿನೇಷನ್ ಆಗಿರುತ್ತೆ. ಆಯ್ತಾ, ಸೊ 4 ಆಪ್ಷನ್ ಅಲ್ಲಿ ನಾವು ಒಂದು ಕರೆಕ್ಟ್ ಮಾಡಬೇಕು ಅಂದ್ರೆ ಇನ್ನು 3ನ ಎಲಿಮಿನೇಟ್ ಮಾಡಬೇಕಾಗಿರುತ್ತೆ. ಬಟ್ ಈ ತರ ಎಲಿಮಿನೇಟ್ ಮಾಡಕ್ಕೆ ದೇರ್ ಆರ್ ಡಿಫ್ರೆಂಟ್ ವೇಸ್. ಫಸ್ಟ್ ಥಿಂಗ್ ಬಂದು ಲೈಕ್ ನೋಡಿದ ತಕ್ಷಣ ಅನ್ಸ್ಬಿಡುತ್ತೆ ನಿಮಗೆ ಒಂದು 2-3 ಒಂಥರ ಇದ್ರೆ ಇನ್ನೊಂದು ಬೇರೆನೇ ಟೈಪ್ ಇರುತ್ತೆ. ಸಪೋಸ್ 2-3 ಒಂದು ಪಾಸಿಟಿವ್ ನಂಬರ್ಸ್ ಇದ್ರೆ ಒಂದು ಕಂಪ್ಲೀಟ್ಲಿ ನೆಗೆಟಿವ್ ನಂಬರ್ ಇರುತ್ತೆ, ಅಥವಾ 2-3 ಒಂದು ಸೆಟ್ ಆಫ್ ರೇಂಜ್ ಅಲ್ಲಿ ಇರುತ್ತೆ. ಎಕ್ಸಾಂಪಲ್ 89, 90, 95 ಆ ರೇಂಜ್ ಅಲ್ಲಿ ಇದ್ರೆ ಒಂದು ಸಿಂಗಲ್ ಡಿಜಿಟ್ ನಂಬರ್ ಇರುತ್ತೆ. ಆ ಟೈಮಲ್ಲಿ ಲೈಕ್ ಇನ್ ದ ಮೋಸ್ಟ್ ಆಫ್ ದ ಕೇಸಸ್, ನಾಟ್ ಎವ್ರಿ ಟೈಮ್ ಬಟ್ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಆಡ್ ಒನ್ ಔಟ್ ಇರುತ್ತಲ್ಲ, ಲೈಕ್ 3 ಒಂಥರ ಇನ್ನೊಂದೊಂಥರ ಅಂದ್ರೆ ಆಡ್ ಒನ್ ಔಟ್ ಇರುತ್ತಲ್ಲ, ಅದು ವಿಲ್ ನಾಟ್ ಬಿ ದ ಕರೆಕ್ಟ್ ಆಪ್ಷನ್. ಸೊ ಅದನ್ನ ನೀವು ಡೈರೆಕ್ಟ್ ಆಗಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಎಲಿಮಿನೇಟ್ ಮಾಡಬಹುದು. ಅಂಡ್ ಎಲ್ಲಾ ಕಡೆ ಇದನ್ನ ನೋಡೇ ಇರ್ತೀರಾ, ಆಲ್ ಆಫ್ ದ ಅಬವ್ ಅನ್ನೋ ಆಪ್ಷನ್ ಏನಿದೆ ಅದು ನೀವೇನಾದ್ರೂ ಕ್ವಶನ್ಸ್ ಅಲ್ಲಿ ನೋಡಿದ್ರೆ ಲೈಕ್ 75% ಆಫ್ ದ ಟೈಮ್ ಅದು ಕರೆಕ್ಟ್ ಆಗೇ ಇರುತ್ತೆ. ಅಂಡ್ ಲೈಕ್ ಎಲ್ಲಾ ಪೇಪರ್ಸ್ ಅಲ್ಲೂ ನೋಡೋದಷ್ಟೇ ಅಲ್ಲ, KCET ಪೇಪರ್ಸ್ ನಾನು ಅನಲೈಸ್ ಮಾಡಿದ್ದೀನಿ. ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಆಲ್ ಆಫ್ ದ ಅಬವ್ ಅನ್ನೋ ಆಪ್ಷನ್ ಯೂಶಲಿ ಕರೆಕ್ಟ್ ಇರುತ್ತೆ. ಅಂಡ್ ಇನ್ನೊಂದೇನಂದ್ರೆ ನಾನು ಅನಲೈಸ್ ಮಾಡಿರೋ ಪ್ರಕಾರ ಲಾಸ್ಟ್ 3 years ಅಲ್ಲಿ ಎಸ್ಪೆಷಲಿ ನೀವು ಆನ್ಸರ್ ಕೀಸ್ ನ ನೋಡಬಹುದು, ಯೂಶಲಿ C ಆಪ್ಷನ್ ಲೈಕ್ KCET ಪೇಪರ್ ಸೆಟರ್ಸ್ಗೆ ತುಂಬಾನೇ ಫೇವರೇಟ್ ಇದೆ. ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದ ಲಾಸ್ಟ್ 3 to 4 years ಪೇಪರ್ಸ್. C ಆಪ್ಷನ್ ಕ್ಯಾನ್ ಬಿ ಯೋರ್ ಲಾಸ್ಟ್ ರೆಸಾರ್ಟ್. ಅಂಡ್ ಆಲ್ಸೋ ಅದನ್ನ ಹೇಗೆ ಯೂಸ್ ಮಾಡ್ಕೋಬಹುದು ಅನ್ನೋದು ಒಂದು ಟ್ರಿಕ್ ಹೇಳ್ತೀನಿ. ಇವಾಗ ನೀವು ಒಂದು 40 ಕ್ವಶನ್ ಮಾಡಿದೀರಾ ಅಂತ ಅನ್ಕೊಳ್ಳಿ, ಇನ್ನು 20 ಕ್ವಶನ್ ನೀವು ಮಾಡೇ ಇಲ್ಲ. ಸೊ ರಿಮೈನಿಂಗ್ 20ನ ನೀವು ಈಗ ಫಿಲ್ ಮಾಡಬೇಕು. ಏನ್ ಫಿಲ್ ಮಾಡಬೇಕು ಅಂತ ಗೊತ್ತಿಲ್ಲ, ನೀವು ಕ್ವಶನ್ ಓದೋಕ್ಕೂ ಟೈಮ್ ಇಲ್ಲ, ಜಸ್ಟ್ ಫಿಲ್ ಮಾಡ್ಬೇಕಷ್ಟೇ. ಆ 20ನ ನೀವು ಯಾವ್ದ್ರ ಬೇಸಿಸ್ ಮೇಲೆ ಫಿಲ್ ಮಾಡ್ಬೇಕಂದ್ರೆ, ಇವಾಗ ಫಸ್ಟ್ ಆ 40 ಕ್ವಶನ್ ಅಲ್ಲಿ ಸಪೋಸ್ ಒಂದು 15 A ಇದೆ ಅನ್ಕೊಳ್ಳಿ, ಅಂಡ್ ಒಂದು 15 B ಇದೆ ಅನ್ಕೊಳ್ಳಿ, ಅಂಡ್ ಒಂದು 8 D ಇದೆ, 2 C ಆಪ್ಷನ್ ಇದೆ. ಅದರ ಅರ್ಥ ಲೈಕ್ ಆಲ್ಮೋಸ್ಟ್ ಒಂದು ರಫ್ ಆಗಿ ಒಂದು 15 ಆಗಿ ಡಿವೈಡ್ ಮಾಡಿರ್ತಾರೆ ಅಂತ ಅಂದ್ರೂ ಈ 20ಲಿ ರಿಮೈನಿಂಗ್ ಅಟ್ ಲೀಸ್ಟ್ 10 ಕ್ವಶನ್ಸ್ ಆದ್ರೂ C ಆಪ್ಷನ್ಸ್ ಕರೆಕ್ಟ್ ಇರೋದಿರುತ್ತೆ ತಾನೆ. ಸೊ ಇದು ಇಲ್ ಬಿ ಅಸ್ಯೂಮಿಂಗ್ ದ ಫ್ಯಾಕ್ಟ್ ದಟ್ ಓಕೆ ಎಂಟೈರ್ ಪೇಪರ್ ಅಲ್ಲಿ 60 ಮಾರ್ಕ್ಸ್ ಅಲ್ಲಿ 15 ಕ್ವಶನ್ಸ್ಗೆ 15ಕ್ಕೆ A ಕರೆಕ್ಟ್ ಇಟ್ಟಿರ್ತಾರೆ, 15ಕ್ಕೆ B ಕರೆಕ್ಟ್ ಇಟ್ಟಿರ್ತಾರೆ, 15ಕ್ಕೆ C ಕರೆಕ್ಟ್ ಆಗಿ ಇಟ್ಟಿರ್ತಾರೆ, ಅಂಡ್ 15ಕ್ಕೆ D ಕರೆಕ್ಟ್ ಆಗಿ ಇಟ್ಟಿರ್ತಾರೆ ಅಂತ ನಾವು ಅಸ್ಯೂಮ್ ಮಾಡ್ಕೊಂಡ್ರೆ, ಸೊ ಇಟ್ ವಿಲ್ ನಾಟ್ ಬಿ ಟ್ರೂ ಆಲ್ ದ ಟೈಮ್ಸ್, ಬಟ್ ನಾವು ಅಸ್ಯೂಮ್ ಮಾಡ್ಕೊಂಡ್ರೆ ಈ ತರ ಕೇಸಲ್ಲಿ ನೀವು ರಿಮೈನಿಂಗ್ ಕ್ವಶನ್ಸ್ಗೆಲ್ಲ ಯಾವ್ದ್ರಲ್ಲಿ ಕಮ್ಮಿ ಬಂದಿದೆ, ಇವಾಗ ನೀವು 40 ಕ್ವಶನ್ ಸಾಲ್ವ್ ಮಾಡಿದೀರಾ ಅಂದ್ರೆ ಅದರಲ್ಲಿ ಬರೀ 2 ಕ್ವಶನ್ಸ್ ಅಲ್ಲಿ ನೀವು C ಮಾರ್ಕ್ ಮಾಡಿದೀರಾ ಅಂತ ಅಂದ್ರೆ ಇನ್ನು 13 ಕ್ವಶನ್ಸ್ ಈ ಇದ್ರಲ್ಲಿ ಇದೆ ಅನ್ನೋ ಒಂದು ಅಸಂಪ್ಷನ್ ಅಲ್ಲಿ ನಾವು ಈ ರಿಮೈನಿಂಗ್ ಎಲ್ಲಾ 20ಗೂ ನಾವು C ಹಾಕೊಂಡು ಹೋದ್ರೆ ಅದ್ರಲ್ಲಿ 10 ಆದ್ರೂ ಕರೆಕ್ಟ್ ಆಗುತ್ತಲ್ವಾ. ಸೊ ಈ ಟ್ರಿಕ್ ನಿಮಗೆ ಎಲ್ಲೂ ಸಿಗಲ್ಲ, ಲೈಕ್ ಅಕ್ರಾಸ್ ಪ್ಲಾಟ್ಫಾರ್ಮ್ಸ್ ನಿಮ್ಗೆ ಎಲ್ಲೂ ಸಿಗಲ್ಲ. ಇದನ್ನ ನಮ್ಮದು ಕಾಲೇಜಲ್ಲಿ ನಮಗೆ ನಮ್ಮ ಫಿಸಿಕ್ಸ್ ಲೆಕ್ಚರರ್ ಹೇಳಿದ್ದು, ಐ ಸ್ಟಿಲ್ ರಿಮೆಂಬರ್ ಇಟ್. ಸೊ ಈ ಟ್ರಿಕ್ನ ನೀವು ಯೂಸ್ ಮಾಡ್ಕೊಂಡ್ರೆ ನೀವು ಅಲ್ಲಿ ವಿಲ್ ಬಿ ಲೈಕ್ ಗೆಟಿಂಗ್ ದಟ್ ಅಡಿಷನಲ್ 5 to 10 ಮಾರ್ಕ್ಸ್ ವಿಚ್ ಇಸ್ ರಿಯಲಿ ಇಂಪಾರ್ಟೆಂಟ್. ಸೊ ಅರ್ಥ ಆಯ್ತು ಅನ್ಕೋತೀನಿ. ಆಮೇಲೆ ಇವಾಗಿನ ಟ್ರೆಂಡ್ ಅಲ್ಲಿ ಒಂದಷ್ಟು ಲೈಕ್ ಅಸರ್ಷನ್ ಅಂಡ್ ರೀಸನ್ ಇರ್ಬೋದು, ಅಥವಾ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಇದೆ, ಅಂದ್ರೆ ಒಂದೆರಡು ಸ್ಟೇಟ್ಮೆಂಟ್ ಕೊಟ್ಟು 2 ಟ್ರೂನಾ 1 ಟ್ರೂನಾ ಆ ತರ. ಇಂಥ ಕೇಸಲ್ಲಿ ನಿಮಗೆ 2 ಬಗ್ಗೆನೂ ಗೊತ್ತಿರುತ್ತೆ, ಅಂಡ್ ಒಂದು ಗೊತ್ತಿಲ್ಲ ಅಂದ ತಕ್ಷಣ 1-2 ಆಪ್ಷನ್ ಎಲಿಮಿನೇಟ್ ಆಗ್ಬಿಡುತ್ತೆ ಅಲ್ವಾ. ಸೊ ಆ ತರ ಎಲಿಮಿನೇಟ್ ಮಾಡ್ಕೊಳ್ಳಿ.
ಆ್ಯಂಡ್ ಇದಿಷ್ಟು ಮಾಡಿಕೊಂಡು ನಾನು ಆಲ್ರೆಡಿ ಹೇಳಿದ್ದೀನಿ ಟೈಮ್ ಮ್ಯಾನೇಜ್ಮೆಂಟ್ ವಿಡಿಯೋದಲ್ಲಿ, ಇದನ್ನ ಇನ್ನೂ ನೋಡಿಲ್ಲ ಅಂದರೆ ಇವಾಗಲೇ ನೋಡಿ, ಲೈಕ್ ಎಕ್ಸಾಮಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಹೆಂಗೆ ಅಂತ. ಆ್ಯಂಡ್ ನಾನು ಆಲ್ರೆಡಿ ಹೇಳಿದ್ದೀನಿ ಆ ವಿಡಿಯೋಲ್ಲೂ ಟೈಮ್ ತುಂಬ ಇಂಪಾರ್ಟೆಂಟ್ ಆಯಿತಾ. ಸೊ ಒಂದು ಕ್ವಶನ್ಗೆ ನೀವು 3 ಮಿನಿಟ್ಸ್ ಮೇಲೆ ಕೊಡಂಗೆ ಇಲ್ಲ. ಸೊ ನಾನು ಅವಾಗಲೇ ಹೇಳಿದ್ದು ಟೆಸ್ಟ್ ಮೈ ಸ್ಕಿಲ್ಸ್ ಪ್ಲಾಟ್ಫಾರ್ಮಲ್ಲಿ ಪ್ರತಿಯೊಂದು ಮಾಕ್ ಟೆಸ್ಟ್ ಆದಮೇಲೂ ಅದ್ರದ್ದು ಆವರೇಜ್ ಟೈಮ್ ಇರ್ಬೋದು ಆ್ಯಂಡ್ ಆಕ್ಯುರಸಿ ಈ ಥರ ಮೆಟ್ರಿಕ್ಸ್ನ ಕೊಡುತ್ತೆ. ಅದರಿಂದ ನೀವು ಅನಲೈಸ್ ಮಾಡ್ಬೋದು ಎಷ್ಟು ಟೈಮ್ ತಗೋತಿದ್ದೀರಾ ಅಂತ. ಸೊ ಅದ್ರ ಮೇಲೆ ನಿಮ್ಮ ಎಕ್ಸಾಮಿನೇಷನಲ್ಲಿ ನೀವು ಟೈಮ್ ಪ್ಲಾನಿಂಗ್ನ ನೀವು ಎನ್ಹಾನ್ಸ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಸೊ ಅಲ್ಟಿಮೇಟ್ಲಿ ಇಲ್ಲಿ ನಾವು ಒಂದಷ್ಟು ಟ್ರಿಕ್ಸ್ ಅಂತ ಹೇಳ್ಬೋದು, ಬಟ್ ಫೈನಲಿ ಆಲ್ ದಟ್ ಮ್ಯಾಟರ್ಸ್ ಇಸ್ ಪ್ರಾಕ್ಟೀಸ್. ಇವಾಗ ಇನ್ನೊಂದು 7 ಡೇಸ್ ಇದೆ, ಆದಷ್ಟು ಎಫರ್ಟ್ಸ್ ಹಾಕಿ 110% ಎಫರ್ಟ್ ಹಾಕಿ ಪ್ರಾಕ್ಟೀಸ್ ಮಾಡಿ. ಎಷ್ಟಾಗುತ್ತೋ ಅಷ್ಟು ಪ್ರಾಕ್ಟೀಸ್ ಮಾಡುವಾಗಲೇ ಇದೆಲ್ಲ ಟ್ರಿಕ್ಸ್ನ ಟ್ರೈ ಮಾಡ್ಕೊಂಡು ನಿಮ್ಗೆ ಒಂದಷ್ಟು ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ, ಓಕೆ ಇದು ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ ಅದಷ್ಟು ಮಾಡ್ಕೊಂಡು ರೆಗ್ಯುಲರ್ ಆಗಿ ಟೆಸ್ಟ್ ಮೈ ಸ್ಕಿಲ್ಸ್ ಥರ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಎಸ್ಪೆಷಲಿ ಫ್ರೀ ಮಾಕ್ ಟೆಸ್ಟ್ ಇರುವಾಗ ಯಾರು ತಗೊಳ್ಳಲ್ಲ ಹೇಳಿ. ಸೊ ಇವತ್ತೇ ಆ ಫ್ರೀ ಮಾಕ್ ಟೆಸ್ಟ್ನ ತಗೊಳ್ಳಿ. ಆ್ಯಂಡ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಆವಾಗಲೇ ಹೇಳ್ದಂಗೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಸೊ ಆದಷ್ಟು ಶೇರ್ ಆದಷ್ಟು ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಸೊ ನಿಮಗೆಲ್ಲ ಇನ್ನೊಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ. ಇದೇ ಚಾನಲಲ್ಲಿ ನಾಳೆ ಅಂತಂದರೆ ಥರ್ಸ್ಡೇ ಅರೌಂಡ್ 5:45 ಇಂದ ಈವ್ನಿಂಗಲ್ಲಿ ಒಬ್ಬ ರಿನೌಂಡ್ ರಿಟೈರ್ಡ್ ಪ್ರೊಫೆಸರ್ ಆಗಿರೋ BV ನರೇಂದ್ರ ಅವ್ರ ಜೊತೆ ಲೈವ್ ಹೋಗ್ತಾ ಇದ್ದೀನಿ. ಆ್ಯಂಡ್ ಆ ಲೈವಲ್ಲಿ KCET 2025 ಏನೇನು ಬೇಕು ಎಲ್ಲದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿರ್ತೀವಿ. ಆ್ಯಂಡ್ ಈ ಡಿಸ್ಟಿಂಗ್ವಿಶ್ಡ್ ಪರ್ಸನಾಲಿಟಿ ಅರೌಂಡ್ 32 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇಟ್ಕೊಂಡಿದ್ದಾರೆ ಟೀಚಿಂಗಲ್ಲಿ. ದಟ್ ಟೆಲ್ಸ್ ಹೌ ರಿಸೋರ್ಸ್ಫುಲ್ ಹಿ ಇಸ್. ಸೊ ಮಿಸ್ ಮಾಡ್ಕೋಬೇಡಿ, ನಾಳೆ ಆ ಲೈವ್ಗೆ ಜಾಯ್ನ್ ಆಗಿ. ಸೊ ನೆಕ್ಸ್ಟ್ ಆದಷ್ಟು ಬೇಗ ಸಿಗೋಣ. ಥ್ಯಾಂಕ್ ಯು ಗೈಸ್, ಬಾಯ್.